ನಮ್ ಪ್ರೊಡ್ಯೂಸರ್ ತುಂಬಾ ಲೇಟ್ ಆಗಿ ಬರ್ತಾ ಇದ್ರು ಸೆಟ್ಗೆ. ಓಕೆ. ಅಂಡ್ ಖುಷಿಗೂ ನನ್ಗೂ ದಿನಾ ಜಗಳ ನಡೀತಾ ಇತ್ತು. ಅಂಡ್ ಯಾವ್ದೋ ಒಂದು ಸೂಪರ್ ಕ್ಯಾಮಿಯೋ ಬರೀ ಇದೆ ಸಿನಿಮಾದಲ್ಲಿ. ಸೂಪರ್ ಅಲ್ಲ, 6 ಜನ ಹೀರೋಯಿನ್ ಇದ್ದಾರೆ, 6 ಜನ ಸೊ 4 ಜನ ಕ್ಯಾಮಿಯೋ. ಫುಲ್ ಮೀಲ್ಸ್ ನ ಸೇಮ್ ಕತೆಗೆ ಸೂಟ್ ಆಗೋ 3 ಬೇರೆ ಟೈಟಲ್ಸ್ ಅನ್ನು ಸಜೆಸ್ಟ್ ಮಾಡಿ. ದೌರಾಣಿ. ಖುಷಿ ಅವ್ರದ್ದು ನೆಕ್ಸ್ಟ್ ತಮಿಳ್ ಸಿನಿಮಾದು ಪ್ರಾಬಬ್ಲಿ ಲಾಂಚ್ ಒಂದು ತಮಿಳ್ದು ದೊಡ್ಡ ಸ್ಟಾರ್ ಮಾಡ್ತಾರೆ. ಖುಷಿ ಅವರು ಅವ್ರ ನೆಕ್ಸ್ಟ್ ಸಿನಿಮಾ ನನ್ನ ಜೊತೆ ಕೊಲಾಬ್ರೇಟ್ ಮಾಡಿದ್ರೆ 50% ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ತೇಜಸ್ವಿನಿ ಅವರು ರೆಡಿ ಟು ಗೆಟ್ ಮ್ಯಾರಿಡ್. ಹಲೋ ಸರ್, ಆಕ್ಚುಲಿ ನಾನು ನಿಮ್ ದೊಡ್ಡ ಫ್ಯಾನ್ ಸರ್. ನೀವು ಮಾರ್ಕಲ್ಲಿ ಇದ್ದೀರಾ ಸರ್? ಈಗ ಮೊನ್ನೆ ತಾನೇ ಇದೇನೋ ಇಂಟ್ರೊಡಕ್ಷನ್ ವಿಡಿಯೋ ಏನೋ ತೋರಿಸಿದ್ರಲ್ಲ ಸುದೀಪ್ ಸರ್ದು. ಲೀಡ್ ಬಂದು ದರ್ಶನ್ ಸರ್ನ ಹಾಕೊಳ್ಳೋಣ ಅಂತ ಅನ್ಕೋತಾ ಇದ್ವಿ. ದರ್ಶನ್ ಸರ್ ಗೊತ್ತಿಲ್ವಾ ಸರ್ ನಿಮ್ಗೆ? ಅದಕ್ಕೆ ನಿಮ್ನ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಫುಲ್ ಮೀಲ್ಸ್ ತಂಡದಿಂದ ಲಿಖಿತ್ ಶೆಟ್ಟಿ ಅವರು, ಖುಷಿ ರವಿ ಅವರು, ಹಾಗೆ ತೇಜಸ್ವಿ ಶರ್ಮಾ ಅವರಿದ್ದಾರೆ. ವೆಲ್ಕಮ್ ಟು ಶೋ, ವೆಲ್ಕಮ್ ಟು ಶೋ, ವೆಲ್ಕಮ್ ಟು ಶೋ. ಹೇಗಿದ್ದೀರಾ ಎಲ್ಲರೂ? ಸೂಪರ್, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈ ಫುಲ್ ಮೀಲ್ಸ್ ಅಲ್ಲಿ ಬೇರೆ ಬೇರೆ ವೆರೈಟಿ ಅಡುಗೆಗಳನ್ನ ನೋಡಿದ್ರೆ ಕಣ್ ತುಂಬ್ಕೊಂಡಂಗೆ ಆಗತ್ತಲ್ಲ. ಸೊ ಆ ಥರ ನೀವು 3 ಜನ ನೋಡಿದ್ರೆ ಇಟ್ಸ್ ಲೈಕ್ ಫುಲ್ ಬ್ಯಾಕ್. ಸೊ ಈಗ ಇದೇ ಖುಷಿಗೆ ನಾನೇನ್ ಮಾಡಿದೀನಿ ಅಂತಂದ್ರೆ ಒಂದು ಫನ್ ರೌಂಡ್ ತಗೊಂಡ್ಬಂದಿದ್ದೀನಿ. ಫುಲ್ ಮೀಲ್ಸ್ ಫನ್ ರೌಂಡ್ ಅಂತಾನೆ. ಓಕೆನಾ? ಈ ಫುಲ್ ಮೀಲ್ಸ್ ರೌಂಡ್ ರೆಡಿನಾ? ರೆಡಿ. ಎಸ್. ಯಾರಿಂದ ಶುರು ಮಾಡೋಣ? ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಕಮ್ ಹೀರೋ. Yellow is my lucky color. Lucky color for lucky. ಎಲ್ಲೆಲ್ಲೆಲ್ಲೆಲ್ಲೋ ಟ್ರಾನ್ಸ್ಲೇಷನ್ ಮಾಡಿ ನಮ್ಮ ಸಿನಿಮಾದ ಕ್ಯಾರೆಕ್ಟರ್ಸ್ ನ ಇನ್ಸ್ಟಾಗ್ರಾಮ್ ಹ್ಯಾಶ್ ಟ್ಯಾಗ್ ಅಲ್ಲಿ ಡಿಫೈನ್ ಮಾಡಂಗಿದ್ರೆ ಯಾವ ತರ ಮಾಡ್ತೀವಿ ಅಂತನಾ? ಫಸ್ಟ್ ಲಕ್ಕಿ. ಓಕೆ, ಲಕ್ಕಿ ನನ್ನ ಪಾತ್ರದ ಹೆಸರು. ಹ್ಯಾಶ್ ಟ್ಯಾಗ್ ಡ್ರೀಮ್ ಫೋಟೋಗ್ರಾಫರ್. ಅದ್ಭುತವಾಗಿ ಫೋಟೋಗಳನ್ನ ತೆಗಿತೀನಿ ಆನ್ ಅಂಡ್ ಆಫ್ ಸ್ಕ್ರೀನ್. ಅದಕ್ಕೋಸ್ಕರ ರಿಯಲ್ ಲೈಫ್ ಅಲ್ಲಿ ಈ ತರ ಎಕ್ಸ್ಪೀರಿಯನ್ಸ್ ಇದೆಯಾ? ಆನ್ ಅಂಡ್ ಆಫ್ ಸ್ಕ್ರೀನ್ ಏನಾದ್ರು, ಆಫ್ ಸ್ಕ್ರೀನ್ ಏನಾದ್ರು ಫೋಟೋ ತೆಗ್ದಿರೋ ಎಕ್ಸ್ಪೀರಿಯನ್ಸ್ ಇದೆ. ಮದುವೆ ಹೆಣ್ಣ ಪಟಾಯಿಸೋ ಎಕ್ಸ್ಪೀರಿಯನ್ಸ್ ಇಲ್ಲ. ಅವ್ರು ಕೇಳಲಿಲ್ಲ ನಿಮ್ನ? ಅವ್ರು ಕೇಳಿದ ಅದನ್ನೇ. ಅವ್ರ ಎಕ್ಸ್ಪ್ಲನೇಷನ್ ಕೇಳಿಲ್ಲ, ಬಟ್ ಅವ್ರು ಹೇಳಿದ್ರು. ಅಲ್ಲ, ಅವ್ರು ಅಲ್ಲಿ ಬರ್ತಾರೆ, ನಾವು ಆಂಕರ್ ಅಮ್ಮ, ನಮಗೆ ಗೊತ್ತು ಇಲ್ಲಿಗೆ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಖುಷಿ ಅವರು ಪೂಜಾ. ಸ್ಪೈಸಿ ಬ್ರೈಡ್. ಹ್ಯಾಶ್ ಟ್ಯಾಗ್ ಸ್ಪೈಸಿ ಬ್ರೈಡ್. ಏನಕ್ಕಂದ್ರೆ ಟ್ರೇಲರ್ ಎಲ್ಲ ಗೊತ್ತಾಗಿದೆ ಏನಕ್ಕೆ ಅಂತ. ಸೊ ಅದಕ್ಕೋಸ್ಕರ ಡೀಪ್ ಲವರ್. ಹ್ಯಾಶ್ ಟ್ಯಾಗ್ ಡೀಪ್ ಲವರ್. ತುಂಬಾ ಲವ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಇಸ್ ಯುವರ್ ಫೇವರಿಟ್ ಕಲರ್? ಬ್ಲೂ. ಟೀಮ್ ಇಂಡಿಯಾ. ಟ್ರೈಲರ್ ನೋಡಿ ನಿಮ್ಗೆ ಸಿಕ್ಕಿರೋ 3 ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು? ಸೊ ಫಸ್ಟ್ ಕಾಂಪ್ಲಿಮೆಂಟ್ ಇಸ್, ನೀವು ಯಾವ ಸಿನಿಮಾ ಈಗ ಆಲ್ಮೋಸ್ಟ್ ಮಾಡಿರೋ ಸಿನಿಮಾಗಿಂತ ಒಂದು ವಿಭಿನ್ನವಾಗಿ ಕಾಣ್ತಾ ಇದ್ದೀರಾ. ಅದು ಮತ್ತೆ ತುಂಬಾ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರು. ನನಗೆ 3ನೇದು ಒಳ್ಳೆ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಚೆನ್ನಾಗಿದೆ, ಪ್ರಾಮಿಸಿಂಗ್ ಆಗಿದೆ ಅಂತ ಹೇಳಿದ್ರು. ಕರೆಕ್ಟ್. ಯುವರ್ ಟರ್ನ್ ನೌ. ಗ್ರೀನ್. ಗೋ ಗ್ರೀನ್. ಪರಿಸರ ಉಳಿಸಿ. ಗ್ರೀನ್ ಫ್ಲಾಗ್. ಅಯ್ಯಯ್ಯೋ, ಫುಲ್ ಮೀಲ್ ಸಿನಿಮಾದಲ್ಲಿ ಇಲ್ಲದಿರುವ 5 ಸುಳ್ಳುಗಳನ್ನ ತಲೆ ಮೇಲೆ ಹೊಡೆದವರ ಹಾಗೆ ಹೇಳಿ. ಓಕೆ, ಇಲ್ಲೇ ಇರೋ 5 ಸುಳ್ಳುಗಳು ಹೇಳ್ಬೇಕು. ನಮ್ ಪ್ರೊಡ್ಯೂಸರ್ ತುಂಬಾ ಲೇಟ್ ಆಗಿ ಬರ್ತಾ ಇದ್ರು ಸೆಟ್ಗೆ. ಓಕೆ. ಅಂಡ್ ಖುಷಿಗೂ ನನ್ಗೂ ದಿನಾ ಜಗಳ ನಡೀತಾ ಇತ್ತು. ಅದೇ ಈಗ ನೋಡೋಣ. ಆಕ್ಚುಲಿ ಆಫ್ ಸ್ಕ್ರೀನ್ ಇಬ್ರು ಮಾತಾಡ್ತಾನೆ ಇರಲ್ಲ, ಮುಖ ಫುಲ್ ಜಗಳ ನಡೀತಾ ಇತ್ತು. ಆಯ್ತಾ? ಸೊ ನಮ್ಮ ಶಾರ್ಟ್ ಕೊಟ್ರು ನಾವು ಆಪೋಸಿಟೇ ಇಡ್ಬೇಕಿತ್ತು ಅವರು. ಆಮೇಲೆ ಡೈಲಿ ಖುಷಿಗೂ ನನಗೂ BMWನೇ ಬರ್ಬೇಕಿತ್ತು ಪಿಕ್ ಮಾಡಕ್ಕೆ. BMW. ಅದು WV ಆಯ್ತಾ? ಸುಳ್ಳು ಹೇಳೋದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೆ. ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಏನ್ರಿ ಲಕ್ಕಿ ನೀವು? ಅಂಡ್ ಪ್ರೀತಿಗೆ ಲಕ್ಕಿ ಅಂದ್ರೆ ಇಷ್ಟಾನೇ ಇಲ್ಲ, ಸುಮ್ಮನೆ ಫ್ಲಿಂಗ್ ಅದು ಅಷ್ಟೇ. ಆಯ್ತಾ? ಪ್ರೀತಿಗೆ ಬ್ರೈಡ್ ಮೇಲೆನೆ ಕ್ರಶ್. ದಿಸ್ ಇಸ್ ನೈಸ್. ಈ ಟ್ವಿಸ್ಟ್ ಚೆನ್ನಾಗಿದೆ. ಅಂಡ್ ಯಾವುದೋ ಒಂದು ಸೂಪರ್ ಕ್ಯಾಮಿಯೋ ಬರೀ ಇದೆ ಸಿನಿಮಾದಲ್ಲಿ.
ಸೂಪರ್ ಅಲ್ಲ, 6 ಜನ ಹೀರೋಯಿನ್ ಇದ್ದಾರೆ, 6 ಜನ ಸೊ ಹೀರೋಯಿನ್. 4 ಜನ ಕ್ಯಾಮಿಯೋ. ಅದ್ರಲ್ಲಿ ಆ ಡೀಟೇಲ್ಸ್ ಎಲ್ಲ ನೀವು ಅಲ್ಲಿ ಕೇಳಿ. 6 ಜನದ ಹೀರೋಯಿನ್ಸ್ ಹೆಸರು ಹೇಳಿ. ಅದು ಸೀಕ್ರೆಟ್. ಅದೆಲ್ಲ ಸಿನಿಮಾ ಥಿಯೇಟರ್ ಅಲ್ಲೇ ನೋಡ್ಬೇಕು, ರಿವೀಲ್ ಆರೆಂಜ್ ಶೂಟಿಂಗ್ ನ ಒಂದು ಫುಲ್ ಮೆಮೊರೇಬಲ್ ಮೊಮೆಂಟ್ ಯಾವ್ದು? ನನಗೆ ಐ ಥಿಂಕ್ ಕ್ಲೈಮ್ಯಾಕ್ಸ್ ಅಂಡ್ ಪ್ರೀ ಕ್ಲೈಮ್ಯಾಕ್ಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ಸ್ ಇನ್ ದ ಸಿನಿಮಾ. ಯಾಕಂದ್ರೆ ತುಂಬಾ ಇಮೋಷನಲ್ ಗ್ರಾಫಲ್ಲಿ ಇರತ್ತೆ ಆ್ಯಂಡ್ ಆ ಫೇಸಲ್ಲಿ ಲಕ್ಕಿ ಅನ್ನೋ ಪಾತ್ರ ಮಾತುಗಳು ಹೇಳ್ದೆ ಇಮೋಟ್ ಮಾಡಿಸಿದ್ದಾರೆ. ಐ ಮೀನ್ ಆ ಕ್ಯಾರೆಕ್ಟರ್ ಇಮೋಟ್ ಮಾಡಿದೆ. ಸೊ ಐ ಥಿಂಕ್ ಐ ಲೈಕ್ ದಟ್ ಪಾರ್ಟ್ ಅಬೌಟ್ ಮೈ ಸೆಲ್ಫ್ ಆ್ಯಂಡ್ ಲಕ್ಕಿ ಕ್ಯಾರೆಕ್ಟರ್. ಓಕೆ, ನೈಸ್. ಎಸ್, ಲಕ್ಕೀಸ್ ಫೇವ್ರೆಟ್ ಕಲರ್ ಎಲ್ಲೋ. ನಿಮ್ಮ ಯಾವುದಾದ್ರೂ ಕೋಆರ್ಟಿಸ್ಟ್ಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡಿ. ಓ ಗಾಡ್. ವಿಜಯ್ ಚಂಡೂರು ಮಾಡಿ ನಂಬರ್ ಇದೆಯಾ? ನನ್ನ ನಂಬರ್ ಕೊಡ್ತೀನಿ ಬಿಡಿ. ಬೆಸ್ಟ್. ಯಾರ್ದು ಚಾನ್ಸ್ ಇಲ್ಲ. ಏನ್ ಹೇಳ್ತೀಯ? ಬಟ್ ಏನಂತ ಪ್ರ್ಯಾಂಕ್ ಮಾಡ್ತೀರಾ? ಹೀರೋ ಆಗಿ ಕ್ಯಾಸ್ಟ್ ನೀವು ಊಟ ಕಳಿಸ್ಬೇಕು ಅನ್ನಿ ಅವ್ರಿಗೆ ಬ್ಯಾಕ್ಗ್ರೌಂಡ್ ಇದೆ ಸರ್. ಒಂದು ಅವ್ರಿಗೆ ಯಾವಾಗ್ಲೂ ಊಟ ಬರೋದು ನನ್ನ ಸೆಟ್ಗೆ. ಅವ್ರಿಗೆ ಯಾರೋ ಕಳಿಸ್ತಾರೆ ಅವ್ರ ಫ್ರೆಂಡ್ಸ್. ಸೊ ಅದು ಕಾಮಿಡಿ ಆಗೋಗಿತ್ತು. ಏನ್ ವಿಜಯ್ ಚಂಡೂರ್ ಸರ್ಗೆ ಡೈಲಿ ಊಟ ಬರುತ್ತೆ ಅಂತ ನಾವು ತುಂಬಾ ರೇಗಿಸ್ತಾ ಇದ್ವಿ, ರುಬ್ತಾ ಇದ್ವಿ. ಸೊ ಅದಕ್ಕೆ ಇವರು ಹಂಗೆ ಮಾಡ್ಬೋದು. ಸರ್ ನಿಮ್ ಅಡ್ರೆಸ್ ಕೊಡ್ತೀರಾ ಅಂತ ಶುರು ಮಾಡೋದು. ಯಾಕೆ ಮೇಡಮ್ ಅಂದ್ರೆ ಆಮೇಲೆ ಫಸ್ಟ್ ಊಟ ಕಳಿಸ್ತೀರಾ, ಗೊತ್ತಾಗುತ್ತೆ. ನಿಮ್ದು ಯಾವಾಗ ಶೂಟಿಂಗ್ ನಡೀತದೆ, ಯಾವ ಸಿನಿಮಾ ಮಾಡ್ತೀರಾ ಹಂಗ್ ಕೇಳ್ಕೊಂಡು ಕೇಳಿ. ಆಮೇಲೆ ಡೇಟ್ ಕೇಳಿ. ಆವತ್ತಿಗೆ ಅದೇ ಫ್ಯಾನ್ ಆಗೇ ಲಾಸ್ಟ್ ಊಟದ ಹೇಳಿ. ಹಲೋ, ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಫೈನ್ ಮೇಡಮ್. ಸರ್, ಆ್ಯಕ್ಚುಲಿ ನಾನು ನಿಮ್ಮ ದೊಡ್ಡ ಫ್ಯಾನ್ ಸರ್. ಇಲ್ಲ ಸರ್, ನಿಮ್ಮದು ಮ್ಯಾಕ್ಸ್ ಸಿನಿಮಾ ನೋಡಿದೆ, ಸಕ್ಕದಾಗಿತ್ತು ಸರ್. ಮತ್ತು ನೀವು ಮಾರ್ಕಲ್ಲಿದ್ದೀರಾ ಸರ್? ಈಗ ಮೊನ್ನೆ ತಾನೇ ಇದೇನೋ ಇಂಟ್ರೊಡಕ್ಷನ್ ವಿಡಿಯೋ ಏನೋ ತೋರಿಸಿದ್ರಲ್ಲ ಸುದೀಪ್ ಸರ್ದು. ಇಲ್ಲ ಮೇಡಮ್, ನಾನು ಮಾರ್ಕ್ ಮಾಡ್ತಿಲ್ಲ. ಓ ಹೌದಾ, ಓಕೆ. ಅದೇ ಸರ್, ನಾನು ಒಂದು ಪ್ರೊಡಕ್ಷನ್ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಓಕೆ. ಈಗ ಲೀಡ್ ಬಂದು ದರ್ಶನ್ ಸರ್ನ ಹಾಕೊಳ್ಳೋಣ ಅಂತ ಅನ್ಕೋತಾ ಇದ್ವಿ. ಯಾವ ದರ್ಶನ್ ಸರ್? ದರ್ಶನ್ ಸರ್ ಗೊತ್ತಿಲ್ವಾ ಸರ್ ನಿಮಗೆ? ಓಕೆ. ಹಾಂ, ಸೊ ದರ್ಶನ್ ಸರ್ರು ಅಥವಾ ಈಗ ರಕ್ಷಿತ್ ಶೆಟ್ಟಿ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ. ಅವ್ರದ್ದೇ ಒಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ದಾರೆ. ಸೊ ರಕ್ಷಿತ್ ಶೆಟ್ಟಿ ಅವ್ರನ್ನ ಹಾಕೊಳ್ಳೋಣ ಅನ್ಕೋತಾ ಇದ್ವಿ. ಅದಕ್ಕೆ ನಿಮ್ಮನ್ನ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ ಸರ್. ಸರ್, ನಿಮ್ದು ಡೇಟ್ ಅವೈಲಬಿಲಿಟೀಸ್ ಏನಾರ ಹೇಳ್ತೀರಾ ಸರ್? ಯಾರು ಮಾತಾಡ್ತಿರೋದು ಗೊತ್ತಾಗ್ತಿಲ್ಲ ಸರ್. ಇಲ್ಲ ಸರ್, ಹೇಳಿ ಸರ್, ನಿಮ್ಮ ಡೇಟ್ ಅವೈಲಬಿಲಿಟೀಸ್ ಹೇಳಿ. ಅದಾದಮೇಲೆ ಸರ್, ನಿಮ್ದು ಅಡ್ರೆಸ್ ಕಳಿಸಿ ಸರ್ ಫಸ್ಟು. ನಾನು ನಿಮ್ಮ ಫ್ಯಾನ್ ಆಗಿಬಿಟ್ಟು ನಿಮಗೆ ನಾನೇನೋ ಕಳಿಸ್ಬೇಕು ಮನೆಗೆ. ಆ್ಯಕ್ಚುಲಿ ಊಟ ಕಳಿಸ್ಬೇಕು ನಿಮಗೆ. ಇದು ತೇಜು ವಯಸ್ಸಾ ಸರ್? ಯಾರು ಸರ್ ತೇಜು? ಪಕ್ಕದಲ್ಲಿ ಶೆಟ್ರು ನಗು ನೀವೇನ್ರಿ ನೀವು? ಖುಷಿ. ಶೆಟ್ರು ನಗು ನಾನು ಎಲ್ಲಿದ್ರು ಪಟ್ ಅಂತ ಹಿಡ್ದು ಅನ್ಕೊತೀನಿ. ಅಯ್ಯೋ ಏನ್ ಲವ್ ಆದ್ರೂ ಬಕ್ರ ಬಿದ್ರಲ್ಲ. ಅಲ್ಲ ನೀವು ಅಲ್ಲ, ನಾನು ಯಾವಾಗ ನೀವು ದರ್ಶನ್ ಸರ್ ಹೆಸರು ಹೇಳಬಾರ್ದಾಗಿತ್ತು. ಹಂಗ ಯಾಕೆ ಊಟ ಹೇಳ್ಬಾರ್ದಿತ್ತು ನೀವು? ತೇಜಮ್ಮ, ಮಿಕ್ಕ ಇಬ್ರು ಆರ್ಟಿಸ್ಟ್ಗಳನ್ನ ಮೊದಲ ಬಾರಿ ಮೀಟ್ ಮಾಡಿದಾಗ ಇದ್ದ ಜಡ್ಜ್ಮೆಂಟಲ್ ಥಾಟ್ ಇವತ್ತು ಚೇಂಜ್ ಆಗಿರೋದು. ನೋಡಿದ ತಕ್ಷಣ ಏನ್ ಅನ್ಸಿತ್ತು, ಇವತ್ತೇ ಅದಲ್ವಲ್ಲ ಅಂತ ಅನ್ಸೋದು. ಲಿಖಿತ್ ಶೆಟ್ಟಿ ಅವ್ರನ್ನ ನಾನು ಪ್ರಮೋಷನಲ್ ಇವೆಂಟ್ ಅಲ್ಲಿ ಅವ್ರ ಫ್ಯಾಮಿಲಿ ಪ್ಯಾಕ್ ಪ್ರಮೋಟ್ ಮಾಡಕ್ ಬಂದಿದ್ರು. ನಾನು ಇಂಗ್ಲಿಷ್ ಮಂಜಾ ಪ್ರಮೋಟ್ ಮಾಡಕ್ ಬಂದಿದ್ದೆ. ಫಸ್ಟ್ ಇಂಪ್ರೆಷನ್ ಒಂದೇ ದಿನ ರಿಲೀಸ್ ಆಗಿತ್ತು 2 ಸಿನಿಮಾ? ಇಲ್ಲ, ಅವರು ನಾವು ಗಾನವಜಾನ ಒಂದು ಶೋಗೆ ಹೋಗಿದ್ವಿ. ಐ ವಾಸ್ ವೆರಿ ನ್ಯೂ. ನಂಗೆ ಆಕ್ಚುಲಿ ನಾ ಫ್ಯಾಮಿಲಿ ಪ್ಯಾಕ್ ಬರೀ ಟೀಸರ್ ಟ್ರೈಲರ್ ಏನೋ ನೋಡಿದ್ದೆ ಅಷ್ಟೇ. ರಿಲೀಸ್ ಆಗೋಗಿತ್ತು, ಪ್ರೈಮ್ ಅಲ್ಲಿ ಬಂದಿದೆ. ನಾನು ಗೊತ್ತಿತ್ತು ಹೀರೋ ಅಂತ ಗೊತ್ತಿತ್ತು ಅಷ್ಟೇ. ಆಮೇಲೆ ಅವರು ನಮಗೆ ವಿವರ್ ಇನ್ ಟಚ್. ಸೊ ಅವಾಗ ನಾನು ಕೇಳಿದ್ರು, ಹಿಂಗೊಂದು ಕಾನ್ಸೆಪ್ಟ್ ಇದೆ, ಒಂದು ಸ್ಕ್ರಿಪ್ಟ್ ಇದೆ, ಮಾಡ್ತೀರಾ ಅಂತ.
ಆವಾಗ ಮಾಡ್ತೀನಿ ಅದಕ್ಕೇನಂತೆ ಅಂದ್ರೆ ಆಮೇಲೆ ಒಂದು 7 ತಿಂಗಳು 8 ತಿಂಗಳು ಗ್ಯಾಪ್ ಇತ್ತು. ನಾನು ಅನ್ಕೊಂಡೆ ಎಲ್ಲ ಪ್ರೊಡ್ಯೂಸರ್ ತರಾನೇ ಇವರು ಸುಮ್ಮನೆ ಕಾಗೆ ಹಾರಿಸಿದ್ದಾರೆ ಬರಲ್ಲ ವಾಪಸ್ಸು ಅಂತ ಅನ್ಕೊಂಡೆ. ಬಟ್ ಆಫ್ಟರ್ 8-9 months ಹಿ ಕೇಮ್ ಬ್ಯಾಕ್ ಟೆಲಿಂಗ್ ನರೇಷನ್ ಕೊಡ್ತೀವಿ. ಸೊ ಅದು ಫಸ್ಟ್ ಇಂಪ್ರೆಷನ್ ನಂದು. ಇವಾಗ ಐ ಥಿಂಕ್ ಇಷ್ಟು ವರ್ಷದ ಜರ್ನಿ ನೋಡಿದ್ಮೇಲೆ ಐ ಫೀಲ್ ಒಂದು ಅದ್ಭುತವಾದ ಪ್ರೊಡ್ಯೂಸರ್, ಒಳ್ಳೆ ಆ್ಯಕ್ಟರ್, ಆ್ಯಂಡ್ ನಮ್ಮಂಥ ಆರ್ಟಿಸ್ಟ್ಸ್ಗೆ ನಾವು ಆ್ಯಕ್ಚುಲಿ ಬೇಕು ಒಂದು ಏನೋ ಒಂದು ಕೆಲಸ ಮಾಡಬೇಕು ಅಂತ ಕಾಯ್ತಿರೋರಿಗೆ ಐ ಥಿಂಕ್ ಹಿ ಕ್ಯಾನ್ ಸಪೋರ್ಟ್ ವೆರಿ ವೆಲ್ ಡಿಸಿಪ್ಲಿನ್ಡ್ ಆ್ಯಂಡ್ ಪ್ರೊಫೆಷ್ನಲ್ ಅಂತ ಅನ್ಸುತ್ತೆ. ಸೊ ಒಳ್ಳೆ ಕೈಂಡ್ ಹೃದಯ ಇದೆ. ಗುಡ್. ಸುಳ್ಳು ಹೇಳೋ ಕ್ವಶನ್ಗೆ ಕಂಟಿನ್ಯೂ ಮಾಡಿ. ಇಲ್ಲ ಪೇಮೆಂಟ್ಸ್ ಕ್ಲಿಯರ್ ಆಗಿದೆ. ಸೊ ಇದು ಸತ್ಯ. ಅಂಡ್ ಖುಷಿ ಅವರು ದಿಯಾ ನೋಡಿದ್ದೆ. ಐ ಮೀನ್ ಆಬ್ವಿಯಸ್ಲಿ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ ನಾವೆಲ್ಲಿ ಐ ಥಿಂಕ್ ಯಾವುದೋ ಪ್ರೀಮಿಯರ್ ಅಲ್ಲಿ ಫಸ್ಟ್ ನಾವು ಸಿಕ್ಕಿದ್ ಅನ್ಸುತ್ತೆ. ಫಸ್ಟ್ ಟೈಮೇ ಅವರು ಫುಲ್ ಜಾಲಿಯಾಗಿ ಆರಾಮಾಗಿ ಮಾತಾಡಿದ್ರು. ಸೊ ಐ ಡೆಂಟ್ ನೋ ನಮ್ಮ ಜರ್ನಿ ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ. ನಾವು ಐ ಥಿಂಕ್ ವಿ ಆರ್ ಇನ್ ದಟ್ ಸಿಸ್ಟರ್ಹುಡ್ ಅನ್ಬೋದು, ಒಂಥರ ಐ ಥಿಂಕ್ ಸಿನಿಮಾಗೆ ರಿಲೇಟೆಡ್ ಎರಡಕ್ಕೂ ಸೇರಿ ಪರ್ಸ್ನಲಿ ಆ್ಯಂಡ್ ಪ್ರೊಫೆಷ್ನಲಿ ಜೆನ್ಯೂನ್ ಆಗಿ ಸಪೋರ್ಟ್ ನನಗೆ. ಆ್ಯಕ್ಚುಲಿ ಶಿ ಇಸ್ ಅ ಸೀನಿಯರ್ ಇನ್ ಇಂಡಸ್ಟ್ರಿ. ಸೊ ನನಗೆ ಜೆನ್ಯೂನ್ ಆಗಿ ಒಂದು ಸಪೋರ್ಟ್ ಕೊಡ್ತಾರೆ. ವೆರಿ ಕೈಂಡ್ ಆ್ಯಂಡ್ ಸ್ವೀಟ್. ಇದು ನಾರ್ಮಲ್ ವರ್ಡ್ಸ್ ಆಗ್ಬಿಡುತ್ತೆ ಕೈಂಡ್ ಸ್ವೀಟ್ ಅಂತ ಹೇಳಿದ್ರೆ ನಾನು, ಬಟ್ ದಟ್ಸ್ ದ ವರ್ಡ್. ಇನ್ನು ಕ್ಯಾಶುಯಲ್ ಆಗಿ ಹೇಳ್ಬೋದು. ಕ್ಯಾಶುಯಲ್ ಆಗಿ ಸೀನಿಯರ್ ನೀವು, ನಿಮ್ಮನ್ನ ನೋಡ್ಕೊಂಡೇ ಬೆಳೆದವರು ನಾವು. ಇಲ್ಲ ವೇ ಟು ಯಂಗರ್, ಬಟ್ ಸೀನಿಯರ್ ಇನ್ ಇಂಡಸ್ಟ್ರಿ ಅಂದಿದ್ದೀನಿ ನಾನು ಅದಕ್ಕೇನೆ. ಡೈರೆಕ್ಟರ್ ವಿನಾಯಕ ಅವರ ಬಗ್ಗೆ ಇಷ್ಟ ಆಗುವ ಮತ್ತು ಕಷ್ಟ ಆಗದ ಎರಡು ಕಷ್ಟ ಆಗುವನ ಆಗದ ಅಂತ ಇದೆ. ಓಕೆ, ಆಗುವ ಎರಡು ವಿಷಯಗಳನ್ನು ಹೇಳಿ. ಫಸ್ಟ್ ಇಷ್ಟ ಆಗದೆ ಇರೋದು ಹೇಳ್ತೀನಿ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಂದ ಹೇಳ್ತಾರೆ, ಬಟ್ ರಿಯಾಲಿಟಿಯಲ್ಲಿ ಬೇರೆದಿರತ್ತಲ್ಲ. ಸೊ ನಾನು ಅವಾಗ ನಾನು ಸ್ವಲ್ಪ ಬ್ರಷ್ ಮಾಡ್ತೀನಿ. ಬ್ರಷ್ ಮಾಡಿದಾಗ ಇಷ್ಟ ಆಗೋ ಗುಣ ಆಚೆ ಬರುತ್ತೆ. ಅದೇನಂದ್ರೆ ಒಪ್ಕೊಂತಾರೆ. ಒಂದೇ ಇದರಲ್ಲಿ ಎರಡು ಇದೆ. ಸೊ ಹಿ ಬ್ಲೆಂಡ್ಸ್ ಲೈಕ್ ವಿ ಬೋತ್ ರೀಸನ್ ಔಟ್. ಹೆಂಗಂದ್ರೆ ಅವ್ರು ನನಗೆ ಕನ್ವಿನ್ಸ್ ಮಾಡ್ಬೇಕು, ಅವ್ರ ರೀಸನ್ ಹೇಳ್ಬೇಕು, ಇಲ್ಲ ನಾನು ಕನ್ವಿನ್ಸ್ ಮಾಡೋಣ ನಾನು ರೀಸನ್ ಹೇಳ್ಬೇಕು. ಯಾರು ಗೆಲ್ತೀವಿ ಅದ್ರದ್ದು ನಾವು ಕಂಟೆಂಟ್ ಇಟ್ಕೊಂಡು ಹೋಗ್ತೀವಿ. ಕೆಲವೊಂದ್ಸಲಿ ಬಿಟ್ಕೊಡೋದು ಆಗಿದೆ, ಹಿಂಗೆ ಹೋಗ್ಬೇಕು ಅಂತಲ್ಲ. ಬಟ್ ಹೀಸ್ ಅಂಡರ್ಸ್ಟುಡ್. ನಾನು ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ, ತುಂಬಾ ಪ್ರೆಷರ್ ಕೊಟ್ಟಿದ್ದೀನಿ. ಯಾಕಂದ್ರೆ ನನಗೂ ಪ್ರೆಷರ್ ಇರೋದು. ಫೈನಾನ್ಷಿಯಲಿ ಹ್ಯಾಡ್ ಟು ಮೇಕ್ ಅ ಲಾಟ್ ಆಫ್ ಅರೇಂಜ್ಮೆಂಟ್ಸ್. ಸೊ ಸುಮ್ಮನೆ ಶೂಟ್ ಮಾಡಕ್ ನಾನು ಒಪ್ಕೊಳ್ತಾ ಇರಲಿಲ್ಲ. ಸುಮ್ಮನೆ ಸೀನ್ ತೆಗಿಬೇಕನ್ನ ಒಪ್ಕೊಳ್ತಾ ಇರಲಿಲ್ಲ. ದೇರ್ ಬಿ ಅ ಲಾಟ್ ಆಫ್ ಹಿಂದೆ ಮುಂದೆ, ಯಾಕೆ, ಏನಕ್ಕೆ, ಬೇಕಾ ಬೇಡವಾ, ಎಲ್ಲರೂ ಅಪ್ರೂವ್ ಮಾಡಬೇಕಾಗಿತ್ತು. ಕ್ಯಾಮ್ರಾಮನ್ ಅಪ್ರೂವ್ ಮಾಡಬೇಕಾಗಿತ್ತು, ಎಡಿಟರ್ ಅಪ್ರೂವ್ ಮಾಡಬೇಕಾಗಿತ್ತು, ಮ್ಯೂಸಿಕ್ ಗುರುವಣ್ಣ ಅಪ್ರೂವ್ ಮಾಡಬೇಕಾಗಿತ್ತು. ಸೀನ್ಸ್ನ ಹೇಳ್ತಿರೋದು ಯೂಶಲಿ ಹೆಂಗಿರುತ್ತೆ, ನಮ್ಗೆ ಏನೇನು ಇಷ್ಟ ಬರುತ್ತೆ ಸೀನ್ ಶೂಟ್ ಮಾಡ್ಕೊಂಡು ಹೋಗ್ತೀವಿ. ನಾವು ಮಾಡೋಕ್ಕಿಂತ ಮುಂಚೆ ಅವ್ರಿಗೆಲ್ಲರದು ಒಪಿನಿಯನ್ಸ್ ತೊಗೊಂಡು ಆಮೇಲೆ ನಾನು ಫೈನಲಿ ಡಿಸೈಡ್ ಮಾಡಿ ಶೂಟ್ ಮಾಡ್ತೀನಿ. ಎಸ್ ಮ್ಯಾಮ್. ಏನೆಲ್ಲ ಕರೆಕ್ಟಾಗಿ ಬರ್ತಾ ಇದೆಯಲ್ಲ. ಹಾಗಾದ್ರೆ ಕಷ್ಟದ ಬರಲಿ. ಇದು ಯಾರ್ಯಾರು ಡೈಲಾಗ್ಸ್ ಮರೆಯೋದು. ಡೈಲಾಗ್ಸ್ ನಾನು ಯಾರು ಮರೀತಾ ಇಲ್ಲ, ನಿಜ ಯಾರು ಮರೀತಾ ಇರಲಿಲ್ಲ. ಜಾಸ್ತಿ ಸತಿ ಓದಿಸ್ತಿದ್ರು. ಓದಿರೋದು ವರ್ಕ್ಶಾಪ್ಸ್ ಮಾಡಿದೀವಿ. ಮತ್ತೆ ರೀಡಿಂಗು ಎಲ್ಲ ಒಟ್ಟಿಗೆ ಕುತ್ಕೊಂಡು ಮಾಡ್ತಾ ಇದ್ವಿ. ಸೊ ಎಲ್ಲ ಮ್ಯಾಕ್ಸಿಮಮ್ ಅಂದ್ರೆ 1 or 2 ಟೇಕ್ಸ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಹೋಗ್ತಾನೆ ಇರಲಿಲ್ಲ. ನೈಸ್ ಕ್ವಶನ್ಸ್. ಸೆಟ್ಗೆ ಫಸ್ಟ್ ಬರೋದು ಬಾಸ್, ತುಂಬಾ ತರ್ಲೆ ವಿಜಯ್ ಸಂದೀಪ್ ಸಿಕ್ಕಾಪಟ್ಟೆ. ಅಂದ್ರೆ ಹೆಂಗಂದ್ರೆ ಶಾರ್ಟ್ ಅಲ್ಲಿ ಇರ್ಬೇಕಾದ್ರೂ, ಕ್ಯಾಮ್ರಾ ಮುಂದೆ ಇರ್ಬೇಕಾದ್ರೂ ಅವರೇ ಕಾಣಿಸ್ಕೋಬೇಕು, ಅವ್ರ ಕೈ ಕಾಲೂನು ಆಕ್ಟ್ ಮಾಡುತ್ತೆ. ಸೀನಲ್ಲಂತೂ ಐ ಥಿಂಕ್ ನಾವಿಬ್ರು ಕುತ್ಕೊಂಡಿದ್ವಿ, ಏನೋ ಡಿಸ್ಕಸ್ ಮಾಡ್ತಿದ್ವಿ, ಏನೋ ಒಂದು ದಿವಸ ಸೀನ್ ಅವ್ರ ಹಿಂದೆ ಕಾಲಲ್ಲೆಲ್ಲ ಆಕ್ಟ್ ಮಾಡ್ತಾ ಇದಾರೆ. ನಾನು ಲೈಕ್ ಸರ್, ಆಮೇಲೆ ನಾವು ಶಾರ್ಟ್ ನೋಡಿದಾಗ ಹಿಂದೆ ಏನಿದು ಆಕ್ಷನ್ಗಳು ಅಂತ. ಬಟ್ ಅಟ್ಸ್ ವರ್ಕ್. ಗಾಸಿಪ್ ಮಾಡೋರು, ಸುಳ್ಳು ಹೇಳೋಕೆ ಹೋಗಿ ಸಿಕ್ಕಾಕೊಳ್ಳೋರು. ವಿಜಯ್ ಸರ್ ಊಟದ ವಿಷಯ ಈಸಿ ಕೊಟ್ರಪ್ಪ. ನಿಮ್ಮ ನಿರ್ದೇಶಕರಿಗೆ ಇದುವರೆಗೂ ಕೇಳದ ಪ್ರಶ್ನೆ ಏನಾದ್ರೂ ಇದ್ರೆ ಇಲ್ಲಿ ಕೇಳಿ. ಡೈರೆಕ್ಟರ್ಗೆ ಕೇಳ್ದಿರೋ ಪ್ರಶ್ನೆ ಇದ್ರೆ ಇವಾಗ ಕೇಳಿ, ಅದಕ್ಕೆ ಅವ್ರಿಗೆ ಕಮೆಂಟರ್ ಆನ್ಸರ್ ಮಾಡ್ಲಿ. ಆಕ್ಚುಲಿ ಕೇಳ್ದಿರೋ ಪ್ರಶ್ನೆ ಅಂತ ಏನಿಲ್ಲ.
ಸತ್ಯ ಯಾವಾಗ ಲಿಟ್ರಲಿ ಫ್ರಸ್ಟ್ರೇಟ್ ಆಗಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಮೇಲೆ ಅಂತ ಕೇಳ್ಬೇಕು. ಯಾಕೆಂದ್ರೆ ನಾನು ನೋಡಿದೀನಿ ಸರ್ ಕೆಲವೊಂದ್ಸತಿ ಅವರು ಡಿಸ್ಕಷನ್ ಅಲ್ಲಿ ಕೂತಿದ್ರು ಅವರು ಸರ್ ಅವ್ರು ಒಂದ್ ಸ್ವಲ್ಪ ಪಾಪ ಎಕ್ಸೈಟೆಡ್ ಆಗಿ ಇದನ್ನ ಸೀನ್ ಆಡ್ ಮಾಡ್ಬಿಡೋಣ ವಿತ್ ಅವರು ನಾವ್ ಇದು ಹೆಂಗೆ ಅಂತ ಕೇಳೋಣ ಇನ್ನೇನು ಕ್ವೆಶನ್ ಎಂಡೇ ಆಗಿರಲ್ಲ ಅವ್ರು ಆಲ್ರೆಡಿ ಒಂದ್ ರೆಫರೆನ್ಸ್ ಇಟ್ಕೊಂಡ್ಬಿಟ್ಟಿರ್ತಾರೆ ಈ ತರ ಅಂತ ಇದೆಲ್ಲಿಂದೆಲ್ಲ ಹುಡುಕ್ತಾರೆ ಗೊತ್ತಿಲ್ಲ ಬಟ್ ಇರುತ್ತೆ. ಸೊ ಅವ್ರಿಗೆ ಹೇಳಿರ್ತಾರೆ ಸರ್ ಇದು ಮಾಡೋಣ ಈ ಶಾರ್ಟ್ ತೆಗಿಯೋಣ ಅವರು ಫುಲ್ ಸ್ಟ್ರೇಟ್ ಫೇಸ್ ಇಲ್ಲ ವಿನಾಯಕ್ ಅಂತಾರೆ ಪಾಪ. ಆಕ್ಚುಲಿ ನೆಕ್ಸ್ಟ್ ಮಾಡೋಣ. ಈಗ ಒಬ್ರು ಲಿಖಿತ್ ಆಗಿ ಒಬ್ರು ವಿನಾಯಕ್ ಆಗಿ. ನಾನ್ ಲಿಖಿತ್ ಸರ್ ಆಕ್ಟರ್ ಮೋಡ್ ಇದೆ ಪ್ರೊಡ್ಯೂಸರ್ ಮೋಡ್ ಇದೆ ಆಯ್ತಾ ನೀವ್ ನೋಡ್ಕೊಳ್ಳಿ. ಇವಾಗ ಆಕ್ಟರ್ ಆಗಿದ್ದಾರೆ ಆಯ್ತಾ ಹೇಳಿ ವಿನಾಯಕ್ ಅಂತಿರ್ತಾರೆ. ಸರ್ ಈ ತರ ನೋಡಿ ಸರ್ ಇದು ಬಂದಿದೆಯಲ್ಲ ಸರ್ ಈ ಸೀನ್ ಮಾಡಿದೀವಲ್ಲ ಸರ್ ಅದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇನ್ನ ಸ್ವಲ್ಪ ಡೈಲಾಗ್ ಒಂಚೂರು ಇನ್ನೊಂದ್ ಸ್ವಲ್ಪ ಹೇಳಿ ಸರ್. ಆಯ್ತಾ ಬೇಡ ಇದು ಪ್ರೊಡ್ಯೂಸರ್ ಮೋಡು. ಅವ್ರೇನ್ ಗೊತ್ತಾ ಹಿಂಗಿರ್ತಾರೆ ಹಿಂಗ್ ಅಂತ ಇರ್ತಾರೆ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಮೇಲ್ಗಡೆ ಒಂದ್ ಸ್ವಲ್ಪ ಕಾಲ್ ಬಂದ್ರೆ ಅದು ಪ್ರೊಡ್ಯೂಸರ್ ಮೋಡ್. ಬೇಡ ಇಷ್ಟೇ ಅದಕ್ಕೆ ನಾ ಕ್ವಶನ್ ಕೇಳ್ಬೇಕಾ ಬೇಡ ವಿನಾಯಕ್ ಅಂದಾಗ ನಿಮ್ಮ ಎಮೋಷನ್ಸ್ ಏನಿತ್ತು ಸರ್? ಮಾತನ್ನ ಕಮೆಂಟ್ ಮಾಡಿ ತಿಳಿಸಿ ಸರ್. ಹೌದು ಸರ್. We both feel for you. Please tell. ಬ್ಲೂ ಫುಲ್ ಮೀಲ್ಸ್ನ ಸೇಮ್ ಕತೆಗೆ ಸೂಟ್ ಆಗೋ 3 ಬೇರೆ ಟೈಟಲ್ಸ್ ಅನ್ನು ಸಜೆಸ್ಟ್ ಮಾಡಿ. ಡೌರಾಣಿ. ಯಾರಿಗೆ ಕೇಳಂಗಿಲ್ಲ ಹಂಗ ಓಕೆ ಟ್ರೈಲರ್ ನೋಡಿದ್ರೆ ಓಕೆ. ಅಂದ್ರೆ ಸಿನಿಮಾದಲ್ಲಿ ಸರ್ಪ್ರೈಸ್ ಇದೆಯಾ? ಏನೂ ಇಲ್ಲ. ಸರ್ಪ್ರೈಸ್ ಇಲ್ಲ. ಸೆಕೆಂಡ್ ಖತರ್ನಾಕ್ ಕಿಲಾಡಿಗಳು. ಇದು ಬೇಕಿತ್ತಾ? ಐ ವೋಟ್ ಫಾರ್ ನಂಬರ್ 1 ನೈಸ್. ಆರೆಂಜ್ ಕಲರ್. ಬೇರೆ ಕೋ ಆರ್ಟಿಸ್ಟ್ಗಳಿಗೆ ನಿಮ್ಮ 1 ಕ್ವಾಲಿಟಿ ಕೊಟ್ಟು ಅವರ 1 ಕ್ವಾಲಿಟಿಯನ್ನು ಸ್ವ್ಯಾಪ್ ಮಾಡುವ ಅಂದ್ರೆ ಯಾವುದು? ಓಕೆ 1 ಕ್ವಾಲಿಟಿ ಅವರಿಂದ ತಗೊಳ್ಳೋದು ಅಂದ್ರೆ ಐ ಥಿಂಕ್ ಪೇಷನ್ಸ್, ಕಾಮ್ನೆಸ್ ಮತ್ತೆ ಆ ಗ್ರೌಂಡೆಡ್ ಫೀಲ್ ಆಗಿ ಇರ್ತಾರಲ್ಲ ಗ್ರೌಂಡೆಡ್ನೆಸ್ ಇಸ್ ವೆರಿ ನೈಸ್. ತೇಜಸ್ವಿನಿಯಿಂದ ಮೇ ಬಿ ಆ ಸ್ಪಿರಿಚುವಲ್ ಆಕ್ಚುಲಿ ಆ ಸೈಡ್ ಏನಿದೆ ಅವಳದು ಯಾರಿಗೂ ಗೊತ್ತಿಲ್ಲ ಅದು. ಯಾ ವೆರಿ ಸ್ಪಿರಿಚುವಲ್. ಆ ಸ್ಪಿರಿಚುವಲ್ ಸೈಡನ್ನ ನಾನು ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಂದಂದ್ರೆ ನಾನು ಕಾನ್ಫಿಡೆನ್ಸ್ ಕೊಡ್ತೀನಿ ತೇಜುಗೆ. ಶೀಸ್ ಕಾನ್ಫಿಡೆಂಟ್ ಬಟ್ ಇನ್ನ ಕಾನ್ಫಿಡೆನ್ಸ್ ಇನ್ನ ಪವರ್ ಹಿಂಗೆ. ಆ ತರ್ಲೆತನ ಬೇಡ ಅವಳಿಗೆ. ಆಕ್ಚುಲಿ ತರ್ಲೆತನನೇ ತಗೋಬೇಕು ನಾನು ಅವಳನ್ನ, ಅದೇ ಕಮ್ಮಿ ನಂದು. ಬಟ್ ಅವಳಿಗೂ ಕಾನ್ಫಿಡೆಂಟ್ ಇದ್ದಾಳೆ, ಅವಳು ಕಾನ್ಫಿಡೆಂಟ್ ಬಟ್ ಇನ್ನ ಕಾನ್ಫಿಡೆನ್ಸ್ ಕೊಡ್ತೀನಿ ನಾನು. ಗ್ರೀನ್. ನಿಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ಜನರಿಗೆ ಗೊತ್ತಿರದ 3 ವಿಷಯಗಳನ್ನು ಹೇಳಿ. ಖುಷಿ ಅವ್ರದ್ದು ನೆಕ್ಸ್ಟ್ ತಮಿಳ್ ಸಿನಿಮಾದ್ದು ಪ್ರಾಬಬ್ಲಿ ಲಾಂಚ್ ಒಂದು ತಮಿಳ್ದು ದೊಡ್ಡ ಸ್ಟಾರ್ ಮಾಡ್ತಾರೆ. ಖುಷಿ ಅವರು ಅವ್ರ ನೆಕ್ಸ್ಟ್ ಸಿನಿಮಾ ನನ್ನ ಜೊತೆ ಕೊಲಾಬ್ರೇಟ್ ಮಾಡಿದ್ರೆ 50% ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ ಬಿಡಿ ಪರವಾಗಿಲ್ಲ, ಪೇಮೆಂಟ್ ತಗೊಳಲ್ಲ. ಅವ್ರಿಗೆ ಇವತ್ತಿನ ಸ್ಟೇಜ್ ಆಫ್ ಕೆರಿಯರ್ ಅಲ್ಲಿ ಅವ್ರ ಫೇವ್ರೇಟ್ ಹೀರೋ ಲಿಖಿತ್ ಶೆಟ್ಟಿ. ನಿಜಾನೇ. ತೇಜಸ್ವಿನಿ ಅವರು ರೆಡಿ ಟು ಗೆಟ್ ಮ್ಯಾರಿಡ್. ಇದೆಲ್ಲ ಸುಳ್ಳು ಹೇಳೋದಿಲ್ಲ ಅವರು. ಯಾಕೆ ಕೆರಿಯರ್ ಆಯ್ತು ಸರಿ ಓಕೆ ಅಗ್ರೀಡ್. ಆ ರೋಲಿಗೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದಾ? ಮಾಡ್ಬೋದು ಖಂಡಿತ. ಯಾರ್ಯಾರಿಗೆ ತೇಜಸ್ವಿನಿ ಅವರು ಕ್ರಶ್ ಆಗಿದಾರೋ ಅವರೆಲ್ಲ ಅವರಿಗೆ DM ಮಾಡಿ ಕ್ರಶ್ ಮಾಡಿ. ಬಟ್ ಆಕ್ಚುಲಿ ಓಕೆ ರೈಟ್. ಅವ್ರಿಗೆ ಹೀರೋಯಿನ್ ಸೆಂಟ್ರಿಕ್ ಸಿನಿಮಾ ಬರ್ತಾ ಇದೆ ಅವ್ರದ್ದು ತಮಿಳಲ್ಲಿ. ಸೊ ಅದ್ರಲ್ಲಿ ಅವರು ದೇವದ್ ಪಾತ್ರ ಅಪ್ಲೈ ಮಾಡ್ತಾ ಇದ್ದಾರೆ. ಮೂರನೇದು ಅವ್ರ ತಾಯಿ ಚೆನ್ನಾಗಿ ಒಂದ್ಸಲಿ ಚಿಕನ್ ಮಾಡ್ಕೊಂಡ್ ಬಂದು ಕೊಟ್ಟಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಅವ್ರದ್ದು ಹೋಮ್ ಸ್ಟೇ ಕೂಡ ಇದೆ. ಸೊ ಆಂಟಿನೇ ಕೆಲವೊಂದು ಐಟಮ್ಸ್ ಗಳನ್ನ ಕುಕ್ ಮಾಡಿ ಗೆಸ್ಟ್ ಕೊಡ್ತಾರಂತೆ. ಸಿರಿಮನೆ ಅಂತ, ಸಿರಿಮನೆ ಹೋಮ್ ಸ್ಟೇ ಅಂತ. ಎಲ್ಲಿ ಸಿರಿಮನೆ ಹೋಮ್ ಸ್ಟೇ? ಮಡಿಕೇರಿ. ನೈಸ್ ನೈಸ್. ಸೊ ಅಮ್ಮ ಒಂದೊಳ್ಳೆ ಶೀಸ್ ನೈಸ್ ಶೆಫ್. ಶಿ ಕುಕ್ಸ್ ರಿಯಲಿ ವೆಲ್. ಪೆಪ್ಪರ್ ಚಿಕನ್ ಅಲ್ಲ ಕೊಟ್ಟಿದ್ರು. ನಲ್ಲ ಕೂಕ್ ಚಿಕನ್ ಓನ್ಲಿ. ಸೊ ನೆಕ್ಸ್ಟ್ ಟೈಮ್ ಮಡಿಕೇರಿಗೆಲ್ಲ ಬಂದಾಗ ಕೂರ್ಗಿಲ್ ಒಳ್ಳೆ ಹೋಮ್ ಸ್ಟೇ ಸಿಕ್ತು. ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು.
ನೈಸ್. ಇದುವರೆಗೂ ನಿಮ್ಮ ಬಗ್ಗೆ ನೀವೇ ಕೇಳಿ ನಕ್ಕಿರುವಂತ ಸೂಪರ್ ಮಿತ್ ಅಥವಾ ರೂಮರ್ ಹೇಳಿ. ಸಿನಿಮಾ ವಿಷಯದಲ್ಲಿ ಸೊ ನಾನು ನನ್ನ ಸಿನಿಮಾಗಳನ್ನ ಮಾತ್ರ ಮಾಡೋದು ಅಂತ ಕೇಳ್ಪಟ್ಟಿದ್ದೀನಿ. ಲಾಜಿಕ್ ವರ್ಕ್ ಆಗಲ್ಲ, ಬಟ್ ಬೇರೆದು ಮಾಡಿದ್ದೀನಿ, ಅದ್ರ ಬಗ್ಗೆ ತಿಳುವಳಿಕೆ ಇರಲ್ಲ ಅನ್ಸುತ್ತೆ. ಸೊ ಅದೊಂದು ರೂಮರ್ ಭಾಳ ಕೇಳ್ತಾ ಇರ್ತೀನಿ. ಆಮೇಲೆ ತುಂಬಾ ಹಾರ್ಡ್ ಟು ವರ್ಕ್ ವಿತ್ ಅಂತ ಹೇಳ್ತಾರೆ. ಐ ಆಮ್ ಆಕ್ಚುಲಿ ಐ ಆಮ್ ಹಾರ್ಡ್, ಬಟ್ ಐ ಥಿಂಕ್ ಇಟ್ಸ್ ಪಾರ್ಟ್ ಆಫ್ ರಿಕ್ವೈರ್ಮೆಂಟ್. ಎಲ್ಲಿ ಹಾರ್ಡ್ ಇರ್ಬೇಕು ಹಾರ್ಡ್, ಎಲ್ಲಿ ಸಾಫ್ಟ್ ಇರ್ಬೇಕು ಸಾಫ್ಟ್ ಇರಬೇಕು. ಓಕೆ, ನೈಸ್. ಸೊ ಈಗ ಹಣೆ ಬರೋದ್ ರೌಂಡ್ ಮುಗೀತು. ಸೊ ಈಗ ಒಂದು ಫನಿಯೆಸ್ಟ್ ಇನ್ಸಿಡೆಂಟ್ ಅಥವಾ ಒಂದು ಸಿಕ್ಕಾಪಟ್ಟೆ ಮಜಾ ಬರೋ ಇನ್ಸಿಡೆಂಟು ಈಗಲೂ ಫುಲ್ ಮೀಲ್ಸ್ ಅಂತ ನೆನೆಸ್ಕೊಂಡ್ರೆ ನಿದ್ದೆಯಿಂದ ಎದುರು ಒಂದು ಮುಖನ ಲೈಟ್ ಅಪ್ ಮಾಡುತ್ತಲ್ಲ, ಆ ಥರದ್ದು ಯಾವ್ದಾದ್ರು ಇನ್ಸಿಡೆಂಟ್ ಇದೆ ಹೇಳಿ. ಐ ಥಿಂಕ್ ನನಗೆ ಬರೀ ಫುಡ್ ಬಗ್ಗೆನೇ ಜ್ಞಾಪಕ ಬರುತ್ತೆ. ಸೊ ನಾನ್ ವೆಜಿಟೇರಿಯನ್. ಸೊ ಇವ್ರಿಗೆಲ್ಲ ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್. ನಾನು ಫ್ರಮ್ 8 years ನಾನು ವೆಜಿಟೇರಿಯನ್, ಟರ್ನ್ ವೆಜಿಟೇರಿಯನ್. ಬಟ್ ಇವಾಗ ಅದೇ ಪ್ಯೂರ್ ವೆಜಿಟೇರಿಯನ್ ನಾನು. ಸೊ ಇವ್ರುಗಳು ಸೆಟ್ ಅಲ್ಲಿ ಅವ್ರು ಗೊತ್ತಲ್ಲ, ಇವ್ರಿಬ್ರು ಫುಡಿನೇ ಎಲ್ಲಾ ನಾನ್ ವೆಜ್ ಮರ್ತು ಬಿಡ್ತಿದ್ರು ಒಂದೊಂದ್ಸತಿ ನನ್ಗೆ ಏನ್ ತರ್ಬೇಕು ಅಂತ. ಸೊ ಎಷ್ಟು ಸತಿ ಸೌತೆಕಾಯಿ ಅದು. ಸೊ ಇದಾಗ್ತಿತ್ತು ಕತೆ, ಆಮೇಲೆ ತರ್ಸಿದಾರೆ. ನೋ ರಿಗ್ರೆಟ್ಸ್ ದಟ್. ಪಾಪ ಈ ತರ ಪ್ರಯತ್ನಗಳನ್ನ ಪಟ್ಟಿ ನಿಮ್ಮನ್ನ ಡಯಟ್ ಅಲ್ಲಿ ಇಡೋದಕ್ಕೆ ಕುಕ್ಕುಂಬರಲ್ಲೇ ಮುಗಿಸ್ಬಿಡ್ತಿದ್ರು ನೋಡಿ. ಎಷ್ಟು ಬಜೆಟ್ ಫ್ರೆಂಡ್ಲಿ ಹೀರೋಯಿನ್ ನಾವು. ಏನಂದ್ರೆ ತುಂಬಾ ಇನ್ಸಿಡೆಂಟ್ಸ್ಗಳು ಈಗ ವಿಜಯ್ ಸರ್ ಜೊತೆ ಮತ್ತೆ ಇವ್ರು ಎಲ್ಲರೂ ಮಜಾ ಮಾಡ್ತಾ ಇದ್ವಿ. ಬಟ್ ನಮ್ಗೆ ಟೈಮೇ ಸಿಗ್ತಾ ಇರ್ಲಿಲ್ಲ ಏನಾದ್ರು ಎಕ್ಸ್ಕ್ಲೂಸಿವ್ ಆಗಿ ಮಜಾ ಮಾಡೋದಕ್ಕೆ. ಸಿಕ್ಕಾಪಟ್ಟೆ ತುಂಟಾಟಗಳು, ಸಿಕ್ಕಾಪಟ್ಟೆ ಕಾಲ್ ಎಳೆಯೋದು ಎಲ್ಲೆಲ್ಲ ನಡೀತಾ ಇತ್ತು. ಬಟ್ ನೆನಪು ಮಾಡ್ಕೊಳಕ್ಕೆ ಆಮೇಲೆ ಮತ್ತೆ ಟೈಮ್ ಏನಕ್ಕೆ ಸಿಗ್ತಾ ಇರ್ಲಿಲ್ಲ ಅಂದ್ರೆ 2 ಕ್ಯಾಮ್ರಾ ಇರೋದ್ರಿಂದ, ದಿನ 2 ಕ್ಯಾಮ್ರಾ ಇರೋದ್ರಿಂದ ದಿನಕ್ಕೆ ಮಿನಿಮಮ್ ಅಂದ್ರೂ ನಾವು 4 ಸೀನ್ ಮುಗಿಸ್ತಾ ಇದ್ವಿ. ಸೊ ಇಟ್ ವಾಸ್ ಲೈಕ್ ವೆರಿ ಕ್ವಿಕ್. ಅಂದ್ರೆ ನಮ್ಮ ಚೇಂಜಸ್ಸು ನಾವು ಕ್ವಿಕ್ ಆಗಿ ಚೇಂಜ್ ಮಾಡ್ಕೊಂಡು ಹೋಗಿ ಬಂದು ಇದೇ ತರ ಆಗ್ತಾ ಇತ್ತು. ಸೊ ಏನ್ ಮಾಡಿದ್ವಿ ಏನ್ ಬಿಟ್ವಿ ಅನ್ನೋದು ನಮ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್. ಮತ್ತೆ ಶೂಟ್ ಆಯ್ತು. ಇಟ್ ವಾಸ್ ವೆರಿ ಕ್ವಿಕ್. ಅಂದ್ರೆ ಟೆಕ್ನಿಕಲ್ ಟೀಮನ್ನು ಸಿಕ್ಕಾಪಟ್ಟೆ ಕ್ವಿಕ್ ಆಗಿರುತ್ತಾ ಇದ್ರು. ಹಿಂಗ್ ನಾವು ಹೋಗಿ ಬರೋಷ್ಟರಲ್ಲಿ ಚೇಂಜ್ ಆಗಿರೋದು ಎಲ್ಲ, ಮತ್ತೆ ಲೈಟಿಂಗ್ ಎಲ್ಲ ಪ್ರತಿಯೊಂದು ರೆಡಿ ಆಗಿರೋದು. ನಮ್ಗೆ ಏನು ಕಾಯ್ಬೇಕು ಅಥವಾ ಅಯ್ಯೋ ಯಾಕಪ್ಪ ಇಷ್ಟೊತ್ತು ಮಾಡ್ತಿದ್ದಾರೆ ಅನ್ನೋದು ಅನಿಸ್ತಾ ಇರಲಿಲ್ಲ. ಸೊ ದಿಸ್ ಇಸ್ ದ ಒನ್ ಐ ನೈಸ್. ಸೊ ಎಷ್ಟು ದಿನದಲ್ಲಿ ಸರ್ ಶೂಟಿಂಗ್ ಮುಗಿಸಿದ್ದು? 40 to 45 days ಆಗಿದೆ. 2 ಕ್ಯಾಮ್ರಾ. ನೀವು ಹೇಳಿ. ಫನ್ನಿ ಮೂಮೆಂಟ್ಸ್ ಇರ್ತಾ ಇರಲಿಲ್ಲ. ನಾವು ತುಂಬಾ ಟ್ರ್ಯಾಕಿಂಗ್ ತುಂಬಾ ಇರೋದು, ಲೈಕ್ ಆನ್ ಕ್ಯಾಮ್ರಾ, ಆಫ್ ಕ್ಯಾಮ್ರಾ, ಸರೌಂಡಿಂಗ್. ಟ್ರ್ಯಾಕಿಂಗ್ ಅಲ್ಲಿ ಏನಾದ್ರು ಮಜವಾದ ಇನ್ಸಿಡೆಂಟ್ ಆಗಿದ್ಯಾ? ಅಂದ್ರೆ ಒಂದ್ಸಲಿ ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಶಾರ್ಟ್ ರಿಯಾಕ್ಷನ್ ತೆಗಿತಾ ಇದ್ವಿ. ಅಂದ್ರೆ ಅದು ಶೀಟ್ ಶಾಟ್ ಫಿಲ್ ಮಾಡಿದ್ದು. ಸೊ ಏನಾಯ್ತಲ್ಲಿ ನಾನು ರಿಯಾಕ್ಟ್ ಮಾಡ್ಕೊಂಡು ಡೈಲಾಗ್ ಹೇಳ್ತೀನಿ. ಒಂದು ಕ್ಯಾಮ್ರಾ ಮಾಡಿದ್ದಾನೆ, ಮೈಕೆ ತರೋದು ಮರ್ತ್ಬಿಟ್ಟಿದ್ದಾನೆ ಅವತ್ತು. ನನಗೆ ಐ ಲಾಸ್ಟ್ ಮೈ ಕೂಲ್. ಸೊ ರುಬ್ಬಿಟ್ಟ ಅವನ್ನ. ಅಂದ್ರೆ ಐ ಲಾಸ್ಟ್ ಇಲ್ಲ. ಈಗ ನಾನು ಪೇಮೆಂಟ್ ಮಾಡ್ತಾ ಇದ್ದೀನಿ, ಅವನು 11 ಗಂಟೆಗೆ ಮೈಕ್ ತಂದಿಲ್ಲ ಬರ್ತಾ ಇದೆ ಅಂದ್ರೆ ಹೆಂಗಾಗತ್ತೆ? ಇಡೀ ದಿನದ್ದು ಇದು ಪ್ಲಾನಿಂಗ್ ಹೋಗ್ಬಿಡತ್ತಲ್ಲ. ದಿನಕ್ಕೆ 3-4 ಲಕ್ಷ ಖರ್ಚು ಬರುತ್ತೆ. ಸೊ ಒಂದಿನ ಅವನು ಸುಮ್ಮನೆ ಅವ್ನು ಕ್ಯಾಶುವಲ್ ತುಂಬಾ ಕ್ಯಾಶುವಲ್ ಆಗಿ ಹೇಳ್ದ, ಮರ್ತ್ಬಿಟ್ಟಿನಿ ಸರ್ ಬರ್ತಾ ಇದೆ ಅಂದೆ. ಎಷ್ಟಾದ್ರೆ ಗೊತ್ತಿಲ್ಲ ಸರ್ ಬರ್ತಾ ಇದೆ ಅಂತ ಇದ್ದಾನೆ. ಸೊ ಮಜವಾದಲ್ಲ, ಟ್ರಿಗರಿಂಗ್ ಇದು. ಆಮೇಲೆ ಇದು ಮಾಡಿದೆ, ದೆನ್ ಐ ಕಾಮ್ ಡೌನ್. ಬಂತು ಮೈಕ್ ಒಂದೂವರೆ ಅವರ್ ಆದ್ಮೇಲೆ ಪೇಮೆಂಟ್ ಕಟ್ ಮಾಡಿದೆ ನಾನು. ಪ್ರೊಡ್ಯೂಸರ್ ಮೋಡ್. ಅಲ್ಲ ಸೀರಿಯಸ್ನೆಸ್ ಇರಬೇಕು. ನಾವು ಡಬಲ್ ಕ್ಯಾಮ್ರಾ ಶೂಟ್ ಮಾಡಿದ್ರೆ ಮೈಕ್ ತಂದಿಲ್ಲ ಅಂದ್ರೆ ಹೆಂಗೆ? ಪ್ರೊಫೆಷನಲಿಸಮ್ ಅಲ್ಲ. ಆಮೇಲೆ ಅದನ್ನ ಅವ್ನ್ಗ ಇದು ಗಿಲ್ಟು ಇಲ್ಲ, ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದಾನೆ, ಅವಾಯ್ಡ್ ಮಾಡ್ತಾ ಇದ್ದಾನೆ. ನನ್ಗೇನೋ ಅನ್ಸ್ತಾ ಇದೆ. ನಾನು ಡೈಲಾಗ್ ತಗೊಂಡ್ರೆ ಆಮೇಲೆ ಮೊಬೈಲ್ ಎಲ್ಲ ತಗೊಂಡಿದೀವಿ. ಮಾಡ್ಬೋದು, ಮಾಡಕ್ಕಾಗಲ್ಲ ಅಂತ ಅಲ್ಲ. ಬಟ್ ವೈ ದಟ್? ಒಂದು ಫೇಸ್ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಪ್ಯಾಟರ್ನ್ ಅಲ್ಲಿ ಹೋಗ್ಬೇಕಲ್ಲ. ಫೈನಲಿ ಸಿನಿಮಾ ಇದೆ, ನವೆಂಬರ್ 21ಕ್ಕೆ ರಿಲೀಸ್ ಆಗ್ತದೆ, ಫುಲ್ ಮೀನ್ಸ್. ಸೊ ಕೊನೆದಾಗ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಅ ಟೈಮ್. ಐ ಥಿಂಕ್ ಆಡಿಯನ್ಸ್ಗೆ ನಾವು ಏನೇ ಹೇಳಿದ್ರು ಅಷ್ಟು ಎಫೆಕ್ಟ್ ಆಗಲ್ಲ, ವರ್ಡ್ ಆಫ್ ಮೌತ್ ಎಫೆಕ್ಟ್ ಆಗೋದು. ಸೊ 21st ಸ್ವಲ್ಪ ಸೋಷಿಯಲ್ ಮೀಡಿಯಾಲಿ ಫುಲ್ ಮೀಲ್ಸ್ ಹ್ಯಾಶ್ಟ್ಯಾಗ್ ಅಂತ ಹೊಡೆದು ನೋಡಿ, ರಿಯಾಕ್ಷನ್ಸ್ ಹೆಂಗೆ ಬರುತ್ತೆ, ಆಮೇಲೆ ನೀವೇ ಬಂದು ಸಿನಿಮಾ ನೋಡಿ. ಸೊ ಸಿನಿಮಾದಲ್ಲಿ ನಾವೇನೋ ತುಂಬಾ ಫ್ಯಾಂಟಸಿಯಾಗಿ ಅಥವಾ ಏನೋ ಇಲ್ದಿರೋ ಟ್ವಿಸ್ಟು ಅಥವಾ ಇಷ್ಟು ಚೆನ್ನಾಗಿ ಅಷ್ಟು ವೈಭವೀಕರಣವಾಗಿ ಮಾಡಿದ್ದೀವಿ ಅಂತ ಏನು ಹೇಳಿದೆ.
ಒಂದು ಫೀಲ್ ಗುಡ್ ಆ್ಯಂಡ್ ಒಂದು ರಾಮ್ ಕಾಮ್ ಜಾನರ್ ಇಡೀ ಫ್ಯಾಮಿಲಿ ಸಮೇತ ಬಂದು ಕೂತು ನಕ್ಕಿ ಅದಾದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹತ್ಕೊಂಡು ಹೋಗೋವಂಥ ಸಿನಿಮಾ ಫುಲ್ ಮೀಲ್ಸ್. ಇದೇ ನವೆಂಬರ್ 21ಕ್ಕೆ ನಮ್ಮ ಸಿನಿಮಾ ಫುಲ್ ಮೀಲ್ಸ್ ಬರ್ತಾ ಇದೆ. ಸೊ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ದಿನನಿತ್ಯದಲ್ಲಿ ನಾವು ಏನೆಲ್ಲ ಫೀಲ್ ಮಾಡ್ಕೋತೀವಿ ರಿಲೇಷನ್ಶಿಪ್ ವೈಸ್ ಆ್ಯಂಡ್ ಪ್ರೀತಿಗೆ ಒಂದು ಆದ್ಯತೆ ಕೊಟ್ಟು ಫುಲ್ ಮೀಲ್ ಸಿನಿಮಾನ ಪ್ರೀತಿಯಿಂದ ಒಂದು ಡಿಸಿಪ್ಲಿನ್ ಆಗಿ ಮಾಡಿದ್ದೀವಿ. ಸೊ ಎಲ್ಲರೂ ಬಂದು ನವೆಂಬರ್ 21 ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀವಿ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ತುಂಬ ಒಳ್ಳೇದಾಗಲಿ. ಆ್ಯಕ್ಟರ್, ಪ್ರೊಡ್ಯೂಸರ್ ಎರಡಕ್ಕೂ ಸಕ್ಸಸ್ ಸಿಗಲಿ ಆ್ಯಂಡ್ ಸುಮಾರಷ್ಟು ಫಿಲಮ್ಸ್ಗಳು ಇದರಿಂದ ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಬರಲಿ ಆ್ಯಂಡ್ ತುಂಬ ಜನ ಕಲಾವಿದರಿಗೆ ಅದರಿಂದ ಅವಕಾಶಗಳು ಸಿಗಲಿ. ಕೀಪ್ ಕಾಂಟ್ರಿಬ್ಯೂಟಿಂಗ್ ದ ಸೇಮ್ ವೇ. ಆ್ಯಂಡ್ ದಿಯಾ ಅವ್ರನ್ನ, ಖುಷಿ ಅವ್ರನ್ನ ದಿಯಾ ಸಿನಿಮಾದಲ್ಲಿ ನೋಡಿ ಹೇಗೆ ಒಂದು ರಿಮಾರ್ಕಬಲ್ ಪರ್ಫಾರ್ಮೆನ್ಸನ್ನು ವಿಟ್ನೆಸ್ ಮಾಡಿದ್ವಿ, ಅದೇ ಇಲ್ಲಿ ಕೂಡ ವಿಟ್ನೆಸ್ ಮಾಡೋವಾಗ ಆಗಲಿ. ಆ್ಯಂಡ್ ನಿಮ್ಮಿಂದ ಒಳ್ಳೊಳ್ಳೆ ಕಾಂಟ್ರಿಬ್ಯೂಷನ್ಗಳು KFIಗೆ ಬರಲಿ. ಆ್ಯಂಡ್ ತೇಜಸ್ವಿನಿ ಅವರು ಕೂಡ ಆಸ್ ಆಲ್ವೇಸ್ ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತಾ ಇರ್ತಾರೆ. ಇನ್ನೂ ವರ್ಸಿಟಾಲಿಟಿನ ಶೋಕೇಸ್ ಮಾಡುವಂತಹ ಪಾತ್ರಗಳು ನಿಮಗೂ ಸಿಗಲಿ. ಆ್ಯಂಡ್ ಇದೇ ಥರ 3 ಜನ KFI ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇರಿ. ಕೀಪ್ ಮೇಕಿಂಗ್ ಗುಡ್ ವರ್ಕ್ಸ್ ಆ್ಯಂಡ್ KFIನ ಇದೇ ಥರ ಉತ್ತಂಗಕ್ಕೆ ತೊಗೊಂಡು ಹೋಗ್ತಾನೆ ಇರಿ. ಥ್ಯಾಂಕ್ ಯು.